ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ಅಧ್ಯಾಯ 30 ಅಯೋಧ್ಯಾಕಾಂಡ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಧಾರ್ಮಿಕನಾದ ಭರತನು ತನ್ನ ಧಾರ್ಮಿಕನಾದ ಅಣ್ಣನಿಗೆ ವಿಚಿತ್ರವಾದ ಮಾತನ್ನೆಂದನು. ಅಣ್ಣ, ನಿನ್ನಂತಹ ಪುರುಷನು ಈ ಲೋಕದಲ್ಲಿ ಬೇರೆ ಯಾರಿರುವನು? ನಿನ್ನನ್ನು ದುಃಖವೂ ಕಂಗಾಲುಗೊಳಿಸುವುದಿಲ್ಲ, ಪ್ರೀತಿಯೂ ಸಂತೋಷಪಡಿಸುವುದಿಲ್ಲ. ವೃದ್ಧರಿಗೆ ನೀನು ಪ್ರಿಯನು. ಏನಾದರೂ ಸಂದೇಹ ಬಂದರೆ ಅವರನ್ನು ಕೇಳುತ್ತೀಯ. ಮೃತನನ್ನು ಹೇಗೋ ಹಾಗೆ ಬದುಕಿದವನನ್ನು, ಇಲ್ಲದ್ದನ್ನು ಹೇಗೋ ಹಾಗೆ ಇರುವುದನ್ನು ಯಾರು ಸಮದೃಷ್ಟಿಯಿಂದ ನೋಡಬಲ್ಲನೋ ಅವನಿಗೆ ಏತರ ದುಃಖ? ಪರಮಾರ್ಥವನ್ನ ತಿಳಿದ ಮನುಷ್ಯನು ಇಂತಹ ವ್ಯಸನ ಕಾಲದಲ್ಲೂ ದುಃಖಿಸುವುದಿಲ್ಲ. ನಿನಗೆ ದೇವತೆಗಳ ಸತ್ವವಿದೆ. ನೀನು ಸತ್ಯವಾದಿ, ಸರ್ವಜ್ಞ, ಸರ್ವದರ್ಶಿ, ಬುದ್ಧಿಶಾಲಿ. ನೀನು ಹುಟ್ಟು ಸಾವುಗಳ ರಹಸ್ಯವನ್ನು ಬಲ್ಲವನು. ಎಂತಹ ದುಃಖವೂ ನಿನ್ನನ್ನು ಬಾಧಿಸಲಾರದು. ಅಣ್ಣ, ನಾನು ನಿನಗೊಂದು ಸತ್ಯವನ್ನು ಜ್ಞಾಪಿಸುತ್ತೇನೆ. ನಾನು ಅಯೋಧ್ಯೆಯಲ್ಲಿ ಇಲ್ಲದ ಸಮಯದಲ್ಲಿ ಕ್ಷುದ್ರ ಬುದ್ಧಿಯ ನನ್ನಮ್ಮ ಏನು ಪಾಪ ಮಾಡಿದ್ದಾಳೋ ಅದಕ್ಕೆ ನಾನು ಹೊಣೆಯಲ್ಲ. ದಯಮಾಡಿ ನನ್ನನ್ನು ಅನುಗ್ರಹಿಸು. ನಾನು ಧರ್ಮ ಬಂಧನಕ್ಕೆ ಒಳಗಾಗಿದ್ದೇನೆ. ಇಲ್ಲವಾದರೆ ಈ ಪಾಪಿ ಹೆಂಗಸನ್ನು ಕೊಂದು ಬಿಡುತ್ತಿದ್ದೆ. ಒಳ್ಳೆಯ ಕುಲದಲ್ಲಿ ದಶರಥನ ಮಗನಾಗಿ ಹುಟ್ಟಿ ಇಂತಹ ಗಹ್ಯ ಕಾರ್ಯವನ್ನು ಹೇಗೆ ಮಾಡಿಯೇನು? ದಶರಥನು ನಮಗೆ ಗುರು, ಸತ್ಕರ್ಮನಿಷ್ಠನು, ವೃದ್ಧನು ಮತ್ತು ತಂದೆಯು. ಅವನಿಂದು ಬದುಕಿಲ್ಲ. ದೇವರಂತಹ ತಂದೆಯನ್ನು ಸಭೆಯ ಮುಂದೆ ನಿಂದಿಸಬಾರದು. ಆದರೆ ಧರ್ಮವನ್ನು ತಿಳಿದವನು ಯಾರೇ ಆದರೂ ಧರ್ಮಾರ್ಥಗಳಿಗೆ ವಿರುದ್ಧವಾಗಿ ಒಂದು ಹೆಂಗಸನ್ನು ಸಂತೋಷಗೊಳಿಸಲು ಇಂತಹ ಅನ್ಯಾಯವನ್ನು ಮಾಡಬಹುದೇ? ಕೊನೆಯ ಕಾಲದಲ್ಲಿ ಜೀವಿಗಳಿಗೆ ಒಂದು ರೀತಿಯ ಮೋಹ ಆವರಿಸುತ್ತದೆ ಎಂಬ ಮಾತಿದೆ. ಅದನ್ನು ನಮ್ಮಪ್ಪ ಸತ್ಯಗೊಳಿಸಿದರು. ನನ್ನ ತಾಯಿಯ ಕೋಪಕ್ಕೆ ಹೆದರಿಯೋ, ಮೋಹದಿಂದಲೋ, ಅವಿವೇಕದಿಂದಲೋ ನಮ್ಮಪ್ಪನು ಏನು ಅನ್ಯಾಯವನ್ನು ಮಾಡಿದ್ದಾನೋ ಅದನ್ನು ನೀನು ಸರಿ ಮಾಡು. ತಂದೆಯು ಮಾಡಿದ ತಪ್ಪನ್ನು ಸರಿ ಮಾಡುವವನೇ ಒಳ್ಳೆಯ ಪುತ್ರನು. ಹಾಗಲ್ಲದವನು ಸತ್ಪುತ್ರನಲ್ಲ. ನೀನು ಸತ್ಪುತ್ರನಾಗು. ತಂದೆಯು ಮಾಡಿದ ನಿಂದ್ಯ ಕರ್ಮಗಳನ್ನು ಮಾನ್ಯ ಮಾಡಬೇಡ. ಕೈಕೇಯಿಯನ್ನು, ನನ್ನನ್ನು, ಮಿತ್ರರನ್ನು, ಬಂಧುಗಳನ್ನು, ಪ್ರಜೆಗಳನ್ನು ನೀನು ಕಾಪಾಡಬೇಕು. 4 ಆಶ್ರಮಗಳಲ್ಲಿ ಗೃಹಸ್ಥಾಶ್ರಮವೇ ಶ್ರೇಷ್ಠವಾದದ್ದು. ಧರ್ಮಜ್ಞನಾದ ನೀನು ಗೃಹಸ್ಥ ಧರ್ಮವನ್ನು ಬಿಟ್ಟಿರಬಹುದೇ? ನಾನು ಹುಟ್ಟಿನಿಂದ, ವಿದ್ಯೆಯಿಂದ, ಸ್ಥಾನದಿಂದ ನಿನಗಿಂತ ಚಿಕ್ಕವನು. ನೀನಿರುವಾಗ ನಾನು ಹೇಗೆ ಭೂಮಿಯನ್ನು ಆಳಲಿ? ನಿನಗಿಂತ ನನಗೆ ಬುದ್ಧಿಯೂ ಕಡಿಮೆ. ನಿನ್ನನ್ನು ಬಿಟ್ಟು ನನಗೆ ಬದುಕಿರುವ ಇಚ್ಛೆ ಇಲ್ಲ. ಆದ್ದರಿಂದ ನೀನು ಒಂದೇ ಮನಸ್ಸಿನಿಂದ ಈ ಸಮಗ್ರ ರಾಜ್ಯವನ್ನು ಯಾವುದೇ ಅಡೆತಡೆ ಇಲ್ಲದೆ ಪಾಲಿಸು. ಇದು ನಿನ್ನ ಸ್ವಧರ್ಮ. ಪ್ರಜೆಗಳು, ಋತ್ವಿಜರು, ವಸಿಷ್ಠ ಮುನಿಗಳು ನಿನಗಿಲ್ಲೇ ಪಟ್ಟಾಭಿಷೇಕವನ್ನು ಮಾಡಲಿ. ಅಭಿಷಿಕ್ತನಾಗಿ ನಮ್ಮೊಡನೆ ನೀನು ಅಯೋಧ್ಯೆಗೆ ಬಾ. ದೇವಋಣ, ಪಿತೃಋಣ, ಋಷಿ ಋಣಗಳನ್ನು ತೀರಿಸುತ್ತಾ ನೀನು ದೇಶವನ್ನಾಳು. ನನಗೂ ಆಜ್ಞೆಗಳನ್ನು ಕೊಡುತ್ತಿರು. ಅಣ್ಣ, ನಿನ್ನ ಅಭಿಷೇಕದಿಂದ ಮಿತ್ರರು ಸಂತೋಷ ಪಡಲಿ. ಶತ್ರುಗಳಿದ್ದರೆ ಅವರು ದಿಕ್ಕಾಪಾಲಾಗಿ ಓಡಿ ಹೋಗಲಿ. ನಮ್ಮನ ಮೇಲೆ ಮತ್ತು ನನ್ನ ಮೇಲೆ ಜನತೆಗೆ ಆಕ್ರೋಶವಿದೆ. ಅದನ್ನು ಹೋಗಲಾಡಿಸು. ನಮ್ಮಪ್ಪನ ಮೇಲಿನ ಅಪವಾದವನ್ನು ದೂರ ಮಾಡು. ತಲೆಬಾಗಿ ನಿನ್ನನ್ನು ಕೇಳಿಕೊಳ್ಳುತ್ತಿದ್ದೇನೆ. ನನ್ನ ಮೇಲೆ ಕರುಣೆಯನ್ನು ತೋರು ಅಣ್ಣ. ಎಲ್ಲ ಜೀವಿಗಳನ್ನು ಭಗವಂತನು ದಯೆಯಿಂದ ಕಾಣುವಂತೆ ನೀನು ನಿನ್ನ ಬಂಧುಗಳನ್ನು ಕೃಪೆಯಿಂದ ನೋಡು. ನನ್ನ ಮಾತುಗಳನ್ನು ಕಡೆಗಣಿಸಿ ನೀನು ಕಾಡಿನಲ್ಲೇ ಇರುವುದಾದರೆ ನಾನು ನಿನ್ನ ಜೊತೆಗೆ ಇದ್ದು ಬಿಡುತ್ತೇನೆ. ಭರತನು ಎಷ್ಟೇ ಬೇಡಿಕೊಂಡರೂ ರಾಮನು ತಂದೆಯ ಮಾತನ್ನು ಮೀರಿ ಅಯೋಧ್ಯೆಗೆ ಬರಲು ಒಪ್ಪಲೇ ಇಲ್ಲ. ರಾಮನ ಅದ್ಭುತ ಸ್ಥೈರ್ಯವನ್ನು ಕಂಡು ಜನರಿಗೆ ವಿಸ್ಮಯವಾಯಿತು. ಒಂದೇ ಸಲ ಸಂತೋಷವೂ ದುಃಖವೂ ಆದವು. ರಾಮನ ಸ್ಥೈರ್ಯಕ್ಕಾಗಿ ಸಂತೋಷ, ಅಯೋಧ್ಯೆಗೆ ಬರುವುದಿಲ್ಲ ಎಂಬುದಕ್ಕಾಗಿ ದುಃಖ. ಭರತನ ನಡೆಯನ್ನು ಕಂಡ ಋತ್ವಿಜರು, ಪೌರರು, ಮಾತೆಯರು ಕಣ್ಣೀರು ಹಾಕಿದರು. ಭರತನ ವಾದ ಸರಣಿಯನ್ನು ಹೊಗಳಿದರು. ಮತ್ತೆ ಅಯೋಧ್ಯೆಗೆ ಬರುವಂತೆ ರಾಮನನ್ನು ಪ್ರಾರ್ಥಿಸಿದರು. ಈ ರೀತಿಯ ಬಂಧುಗಳ ಮೇಲೆ ಭರತನು ಎನ್ನಲು ಶ್ರೀರಾಮನು ನುಡಿದನು, ಭರತ, ನಿನಗೆ ಉಚಿತವಾದ ಮಾತನ್ನೇ ನೀನು ಆಡುತ್ತಿರುವೆ. ಎಷ್ಟಾದರೂ ನೀನು ಶ್ರೇಷ್ಠ ರಾಜನಾದ ದಶರಥ ಮತ್ತು ಕೈಕೇಯಿಯ ಮಗನಲ್ಲವೇ? ನಿನಗೆ ನಾನೊಂದು ಪೂರ್ವ ವೃತ್ತಾಂತವನ್ನು ಹೇಳಬೇಕು. ನಮ್ಮಪ್ಪ ನಿನ್ನಮ್ಮನನ್ನು ಮದುವೆಯಾಗುವ ಕಾಲದಲ್ಲಿ ನಿನ್ನಜ್ಜನಿಗೆ ಕನ್ಯಾಶುಲ್ಕವನ್ನು ಕೊಡುವುದಾಗಿ ಮಾತು ಕೊಟ್ಟಿದ್ದನು.
ಅದಲ್ಲದೆ ದೇವಾಸುರ ಯುದ್ಧದಲ್ಲಿ ಕೈಕೇಯಿಯು ಮಾಡಿದ ಉಪಕಾರಕ್ಕಾಗಿ ಅವಳಿಗೆ 2 ವರಗಳನ್ನು ಕೊಟ್ಟಿದ್ದನು. ಅದರಂತೆ ನಿನ್ನಮ್ಮ 2 ವರಗಳನ್ನು ಕೇಳಿದ್ದಾಳೆ. ಒಂದರ ಪ್ರಕಾರ ನನಗೆ 14 ವರ್ಷಗಳ ವನವಾಸ, ಇನ್ನೊಂದರ ಪ್ರಕಾರ ನನಗೆ ರಾಜ್ಯಾಭಿಷೇಕ. ಮಗನಾಗಿ ತಂದೆಯ ಮಾತನ್ನು ಸತ್ಯ ಮಾಡಬೇಕಾದದ್ದು ನನ್ನ ಧರ್ಮ. ಅದಕ್ಕಾಗಿ ವನಕ್ಕೆ ಬಂದಿದ್ದೇನೆ. ನೀನು ರಾಜ್ಯಾಭಿಷೇಕವನ್ನು ಮಾಡಿಕೊಂಡು ತಂದೆಯ ಮಾತನ್ನು ಉಳಿಸಬೇಕು. ತಂದೆಯನ್ನು ಈ ಋಣದಿಂದ ಪಾರು ಮಾಡಬೇಕು. ಹಾಗೆ ನಿನ್ನ ತಾಯಿಯನ್ನೂ ಅಭಿನಂದಿಸು. ಹಿಂದೆ ಗಯನೆಂಬ ರಾಜನು ಗಯಾ ಕ್ಷೇತ್ರದಲ್ಲಿ ಯಾಗ ಮಾಡುತ್ತಿದ್ದಾಗ ಪಿತೃಗಳಿಗೆ ಒಂದು ಮಾತನ್ನು ಹೇಳಿದ್ದನು. ಯಾವ ಮಗನು ತಂದೆ ತಾಯಿಗಳನ್ನು ಪುತ್ ಎಂಬ ನರಕದಿಂದ ಪಾರು ಮಾಡುತ್ತಾನೋ ಅವನೇ ಪುತ್ರ ಎನಿಸಿಕೊಳ್ಳುತ್ತಾನೆ. ಅವನು ಎಲ್ಲ ರೀತಿಯಿಂದಲೂ ಪಿತೃಗಳನ್ನು ಕಾಪಾಡುತ್ತಾನೆ. ಒಬ್ಬನು ಗುಣವಂತರು ವಿದ್ಯಾವಂತರೂ ಆದ ಅನೇಕ ಪುತ್ರರನ್ನು ಪಡೆಯಲು ಆಶಿಸಬೇಕು. ಏಕೆಂದರೆ ಅವರಲ್ಲಿ ಒಬ್ಬನಾದರೂ ಗಯೆಗೆ ಹೋಗಿ ಪಿತೃಶ್ರಾದ್ದವನ್ನು ಮಾಡಬಹುದಲ್ಲವೇ? ಹೀಗೆ ಹಿಂದಿನ ರಾಜರ್ಷಿಗಳು ತಿಳಿದುಕೊಂಡಿದ್ದರು. ಆದುದರಿಂದ ನಮ್ಮ ತಂದೆಯನ್ನು ನರಕದಿಂದ ಪಾರು ಮಾಡು. ಭರತ, ಈಗ ನೀನು ಅಯೋಧ್ಯೆಗೆ ಹಿಂತಿರುಗಿ ಹೋಗಿ ಶತ್ರುಘ್ನನ ಮತ್ತು ಬ್ರಾಹ್ಮಣರ ಜೊತೆಗೂಡಿ ಪ್ರಜೆಗಳನ್ನು ಪಾಲಿಸು. ನಾನು ಹೆಚ್ಚು ವಿಳಂಬ ಮಾಡದೆ ದಂಡಕವನಕ್ಕೆ ಹೋಗುತ್ತೇನೆ. ತಮ್ಮ, ನೀನು ಜನರ ರಾಜನಾಗು, ನಾನು ಕಾಡು ಪ್ರಾಣಿಗಳ ರಾಜನಾಗುತ್ತೇನೆ. ನೀನೀಗ ಸಂತೋಷದಿಂದ ನಗರಕ್ಕೆ ಹೋಗು, ನಾನು ಸಂತೋಷದಿಂದ ದಂಡಕಾರಣ್ಯಕ್ಕೆ ಹೋಗುತ್ತೇನೆ. ನಿನ್ನ ಶ್ವೇತ ಛತ್ರವು ನಿನ್ನ ತಲೆಯನ್ನು ತಣ್ಣಗಿಟ್ಟಿರಲಿ. ನಾನು ಮರಗಳ ನೆರಳಿನಲ್ಲಿ ತಣ್ಣಗಿರುತ್ತೇನೆ. ಕುಶಲಮತಿಯಾದ ಶತ್ರುಘ್ನನು ನಿನ್ನ ಸಹಾಯಕ್ಕೆ ಇರುತ್ತಾನೆ. ಲಕ್ಷ್ಮಣನು ನನಗೆ ಪ್ರಧಾನ ಮಿತ್ರನಾಗಿರುತ್ತಾನೆ. ಹೀಗೆ ಮಹಾರಾಜ 4 ಪುತ್ರರಾದ ನಾವು ಅವನನ್ನು ಸತ್ಯವಂತನೆಂದು ಸಾಧಿಸೋಣ. ಏನೂ ಚಿಂತಿಸಬೇಡ. ಭರತನನ್ನು ಸಂತೈಸುತ್ತಿದ್ದ ಧರ್ಮಜ್ಞನಾದ ರಾಮನ ಮಾತನ್ನು ಕುರಿತು ಜಾಬಾಲಿ ಮುನಿಗಳು ಧರ್ಮ ವಿರುದ್ಧವಾದ ವಾದವನ್ನು ಪ್ರಸ್ತುತಪಡಿಸಿದರು. ಅಪ್ಪ ರಾಮ, ನಿನ್ನ ಮಾತುಗಳು ಕೇಳುವುದಕ್ಕೆ ರಂಜಕವಾಗಿದೆ, ಆದರೆ ಅದೆಲ್ಲ ನಿರರ್ಥಕ ಬಡಬಡಿಕೆ. ಪ್ರಬುದ್ಧ ಬುದ್ಧಿಯವನಾದ ನಿನಗೆ ಇಂತಹ ಪಾಮರ ಬುದ್ಧಿಯಲ್ಲಿಂದ ಬಂತು? ಯಾವ ಮನುಷ್ಯನು ಯಾರಿಗೆ ಬಂಧು? ಯಾರಿಂದ ಏನಾಗಬೇಕಾಗಿದೆ? ಹುಟ್ಟುವಾಗ ಒಬ್ಬನೇ ಹುಟ್ಟುವುದು, ಸಾಯುವಾಗಲೂ ಒಬ್ಬನೇ ಸಾಯುವುದು. ಆದುದರಿಂದ ತಾಯಿ ತಂದೆ ಎಂದು ಯಾರು ಬಂಧನವನ್ನು ಕಟ್ಟಿಕೊಳ್ಳುತ್ತಾರೋ ಅವರು ಹುಚ್ಚರೇ ಸರಿ. ತಾಯಿಯು ಸುಳ್ಳು, ತಂದೆಯೂ ಸುಳ್ಳು. ಯಾತ್ರೆಗೆ ಹೊರಟವನು ಒಂದು ಗ್ರಾಮದಿಂದ ಮತ್ತೊಂದು ಗ್ರಾಮಕ್ಕೆ ಹೋಗಿ ಅಲ್ಲಿ ರಾತ್ರಿ ಹೊತ್ತು ತಂಗುತ್ತಾನೆ. ಮರುದಿನ ಬೆಳಿಗ್ಗೆ ಆ ಗ್ರಾಮವನ್ನು ಬಿಟ್ಟು ಯಾತ್ರೆಯನ್ನು ಮುಂದುವರಿಸುತ್ತಾನೆ. ಹೀಗೆ ಮನುಷ್ಯರಿಗೆ ತಂದೆ ತಾಯಿ ಮನೆ ಸಂಪತ್ತು ಎಲ್ಲವೂ ತಾತ್ಕಾಲಿಕ ನೆಲೆಯಷ್ಟೇ. ವಿವೇಕಿಗಳು ಇಂತಹ ಭಾವನೆಗಳಿಗೆ ಅಂಟಿಕೊಂಡಿರಬಾರದು. ಆದುದರಿಂದ ಪುರುಷೋತ್ತಮ, ಪಿತ್ರಾರ್ಜಿತವಾದ ರಾಜ್ಯವನ್ನು ಬಿಟ್ಟು ಹೀಗೆ ಕಾಡಿನಲ್ಲಿ ಅಲೆಯುವುದು ಶುದ್ಧ ಮೂರ್ಖತನವಾಗುತ್ತದೆ. ರಾಜ್ಯದ ಸುಖವೆಲ್ಲಿ? ಕಾಡಿನ ಕಲ್ಲು ಮುಳ್ಳುಗಳ ದಾರಿಯಲ್ಲಿ. ಆದುದರಿಂದ ಸಮೃದ್ಧವಾದ ಅಯೋಧ್ಯೆಯಲ್ಲಿ ಅಭಿಷಿಕ್ತನಾಗು. ಒಂದೇ ಜಡೆಯನ್ನು ಧರಿಸಿದ ಹೆಣ್ಣಿನಂತಿರುವ ಆ ನಗರ ನಿನಗಾಗಿ ಕಾಯುತ್ತಿದೆ. ಅಯೋಧ್ಯೆಯಲ್ಲಿ ಅಮೂಲ್ಯವಾದ ರಾಜಭೋಗಗಳನ್ನು ಅನುಭವಿಸುತ್ತಾ ಸ್ವರ್ಗದ ಇಂದ್ರನಂತೆ ವಿಹರಿಸು. ದಶರಥನು ನಿನಗೇನೂ ಆಗಬೇಕಾಗಿಲ್ಲ, ನಿನ್ನಿಂದ ಅವನಿಗೂ ಏನೂ ಆಗಬೇಕಾದ್ದಿಲ್ಲ. ಅವನೇ ಬೇರೆ, ನೀನೇ ಬೇರೆ. ಆದುದರಿಂದ ನಾನು ಹೇಳಿದ ಹಾಗೆ ಮಾಡು. ಆ ರಾಜನು ಎಲ್ಲಿ ಹೋಗಬೇಕಿತ್ತೋ ಅಲ್ಲಿಗೆ ಹೋಗಿ ಆಯಿತು. ಇದು ಮರ್ತ್ಯರ ಸ್ವಭಾವ. ನೀನು ಮಾತ್ರ ಸುಮ್ಮನೆ ಗೋಜಲುಗಳನ್ನು ಸೃಷ್ಟಿಸಿಕೊಂಡು ಒದ್ದಾಡುತ್ತಿದ್ದೀಯ. ಅರ್ಥಕ್ಕೋ ಧರ್ಮಕ್ಕೋ ಅಂಟಿಕೊಂಡವರನ್ನ ಕಂಡರೆ ಕನಿಕರ ಉಂಟಾಗುತ್ತದೆ ನನಗೆ. ಧರ್ಮದ ಹೆಸರನ್ನು ಹೇಳಿಕೊಂಡು ಕಷ್ಟಪಡುವವರು ಕಷ್ಟಪಡುತ್ತಿರಲೇಬೇಕಷ್ಟೇ. ಸತ್ತ ಮೇಲೆ ಅವರ ಹೆಸರು ಉಳಿಯುವುದಿಲ್ಲ. ಅಷ್ಟಕ ಮೊದಲಾದ ಶ್ರಾದ್ದಗಳಲ್ಲಿ ಪಿಂಡದ ರೂಪದಲ್ಲಿ ಅನ್ನವನ್ನು ಹಾಳು ಮಾಡುತ್ತಾರೆ. ಅದನ್ನೇನು ಸತ್ತವರು ಬಂದು ತಿನ್ನುತ್ತಾರೆಯೇ? ಯಾರೋ ಒಬ್ಬರು ಊಟ ಮಾಡಿದರೆ ಅದು ಇನ್ನೊಬ್ಬರ ಹೊಟ್ಟೆಗೆ ಹೋಗಲು ಸಾಧ್ಯವೇ? ಹಾಗಿದ್ದರೆ ಪ್ರವಾಸಕ್ಕೆ ಹೋದವರಿಗೆ ಮನೆಯಲ್ಲಿ ಶ್ರಾದ್ದ ಮಾಡಿದರಾಯ್ತಲ್ಲ. ಅವರಿಗೆ ದಾರಿಯಲ್ಲಿ ಆ ಊಟ ಸಿಗುವುದಿಲ್ಲ. ಕೆಲವು ಬುದ್ಧಿವಂತರು ಸೇರಿಕೊಂಡು ಮಾಡಿದ ಶಾಸ್ತ್ರಗಳು ಇವು. ಯಜ್ಞ ಮಾಡು, ದಾನ ಮಾಡು, ದೀಕ್ಷೆ ತೆಗೆದುಕೋ, ತಪಸ್ಸು ಮಾಡು, ಸನ್ಯಾಸಿಯಾಗು. ಇವೆಲ್ಲ ದಾನ ದಕ್ಷಿಣೆಗಳನ್ನು ಪಡೆಯಲು ಮಾಡಿದ ಹುನ್ನಾರ. ನೀನು ತಿಳುವಳಿಕೆ ಇರುವವನು. ಪರಲೋಕವೆಂಬುದು ಇಲ್ಲವೇ ಇಲ್ಲ. ಕಣ್ಣಿಗೆ ಕಾಣಿಸುವುದಷ್ಟೇ ಸತ್ಯ. ಪರೋಕ್ಷ ಎಂಬುದನ್ನು ಬಿಸಾಕು. ಎಲ್ಲರಿಗೂ ಆದರ್ಶವೆನಿಸುವ ವಿಚಾರಧಾರೆ ಇದು. ಇದನ್ನು ಪುರಸ್ಕರಿಸಿ ಭರತನು ಪ್ರೀತಿಯಿಂದ ಕೊಡುತ್ತಿರುವ ರಾಜ್ಯವನ್ನು ಸ್ವೀಕರಿಸು ಎಂದು ಹೇಳಿದರು. ಸತ್ಯವಂತರಲ್ಲಿ ಶ್ರೇಷ್ಠನಾದ ಶ್ರೀರಾಮನು ಜಾಬಾಲಿ ಮುನಿಗಳ ದುರುಪದೇಶಕ್ಕೆ ಮರುಳಾಗುವವನೇ? ಅವನು ವೇದೋಕ್ತಿ ಮತ್ತು ಸ್ವಬುದ್ಧಿಗೆ ಅನುಸಾರವಾಗಿ ಮಾತನಾಡಿದನು. ಮುನಿಗಳೇ, ನೀವು ನನ್ನ ಸಂತೋಷಕ್ಕಾಗಿ ಮತ್ತು ಸುಖಕ್ಕಾಗಿ ಏನು ಮಾಡಬೇಕೆಂದು ಹೇಳಿರುವರೋ ಅದು ಕಾರ್ಯದಂತೆ ಕಾಣುವ ಅಕಾರ್ಯ, ಪಥ್ಯದಂತೆ ಕಾಣುವ ಅಪಥ್ಯ. ಎಲ್ಲೇ ಮೀರಿದವನು, ಪಾಪ ಕಾರ್ಯದಲ್ಲಿ ನಿರತನಾದವನು, ನಡತೆಗೆಟ್ಟವನು ಎಂದಿಗೂ ಸತ್ಪುರುಷರಿಂದ ಗೌರವಿಸಲ್ಪಡುವುದಿಲ್ಲ. ಒಬ್ಬ ಮನುಷ್ಯನು ಕುಲೀನನೋ, ಕುಲಗೇಡಿಯೋ, ವೀರನೋ, ಹೇಡಿಯೋ, ಶುದ್ಧನೋ, ಮಲಿನನೋ ಎಂಬುದನ್ನು ಅವನ ನಡತೆಯೇ ತೋರಿಸಿಕೊಡುತ್ತದೆ.
ನಾನು ಆಷಾಢಭೂತಿಯಂತೆ ನಡೆದುಕೊಳ್ಳಬೇಕೇ? ನೀವು ಲೋಕ ಸಾಂಕರ್ಯಕ್ಕೆ ಕಾರಣವಾಗಬಲ್ಲ ಅಧರ್ಮವನ್ನು ಧರ್ಮವೆಂದು ಬಿಂಬಿಸುತ್ತಿದ್ದೀರಿ. ನಾನು ಸನ್ಮಾರ್ಗವನ್ನು ಬಿಟ್ಟು ನೀವು ಬೋಧಿಸಿದ ದುರ್ಮಾರ್ಗವನ್ನು ಅನುಸರಿಸಲೇ? ಕಾರ್ಯ ವಿವೇಕವಿರುವವರು ಲೋಕಕ್ಕೆ ಕೆಟ್ಟ ಆದರ್ಶವನ್ನು ತೋರಿಸುವವನು ಎಂದು ಜನರು ನನ್ನನ್ನು ನಿಂದಿಸುತ್ತಾರೆ. ನಾನು ಸತ್ಯ ಪಥವನ್ನು ಅನುಸರಿಸದೇ ಇದ್ದರೆ ಹಿರಿಯ ಪರಂಪರೆಗೆ ದ್ರೋಹ ಮಾಡಿದಂತಾಗುವುದಿಲ್ಲವೇ? ನನ್ನ ನಡತೆ ಜನರನ್ನು ಸ್ವೇಚ್ಛಾಚಾರಕ್ಕೆ ಪ್ರಚೋದಿಸದೆ ರಾಜನಂತೆ ಜನರು ನಡೆದುಕೊಳ್ಳುವವರಲ್ಲವೇ? ಸತ್ಯ ಮತ್ತು ಭೂತದೆಯೇ ರಾಜರ ಸನಾತನ ಧರ್ಮ. ಆದುದರಿಂದ ರಾಜ್ಯ ಪಾಲನೆ ಎಂದರೆ ಸತ್ಯಪಾಲನೆ ಎಂದೇ ಅರ್ಥ. ಏಕೆಂದರೆ ಲೋಕದ ಆಧಾರವೇ ಸತ್ಯ. ಋಷಿಗಳು ದೇವತೆಗಳು ಸತ್ಯವನ್ನೇ ಪರಮಧರ್ಮವೆಂದು ತಿಳಿದಿದ್ದಾರೆ. ಸುಳ್ಳು ಬೊಂಕುವವರನ್ನು ಕಂಡರೆ ಜನರು ಹೆದರುತ್ತಾರೆ. ಸತ್ಯವೇ ಶ್ರೇಷ್ಠವಾದ ಧರ್ಮ. ಸತ್ಯವೇ ಲೋಕದ ದೇವರು. ಸತ್ಯದಲ್ಲಿ ಲಕ್ಷ್ಮಿ ನೆಲೆಸಿದ್ದಾಳೆ. ದಾನ ಯಜ್ಞ ಹೋಮ ತಪಸ್ಸು ವೇದಗಳು ಸತ್ಯದ ಮೇಲೆಯೇ ನಿಂತಿವೆ. ಈಗ ಹೇಳಿ ಮುನಿಗಳೇ, ನಾನು ಯಾಕಾಗಿ ತಂದೆಯ ಆಜ್ಞೆಯನ್ನು ಪಾಲಿಸದೇ ಇರಲಿ? ತಂದೆಯ ಮಾತನ್ನು ಸತ್ಯ ಮಾಡುವುದಕ್ಕಾಗಿ ಪ್ರತಿಜ್ಞೆ ಮಾಡಿದ್ದೇನೆ. ನಿಬಂಧನೆಯೂ ಹಾಗೆ ಆಗಿದೆ. ಲೋಭದಿಂದಾಗಲಿ ಭ್ರಾಂತಿಯಿಂದಾಗಲಿ ಅಜ್ಞಾನದಿಂದಾಗಲಿ ಮೋಹದಿಂದಾಗಲಿ ನಾನು ನನ್ನ ಸತ್ಯದ ಸೇತುವನ್ನು ಒಡೆಯಲಾರೆ. ದೃಢ ಬುದ್ಧಿ ಇಲ್ಲದ ಚಂಚಲ ಮನಸ್ಸಿನ ಸುಳ್ಳು ಹೇಳುವುದನ್ನೇ ಕಾಯಕ ಮಾಡಿಕೊಂಡಿರುವವನಿಗೆ ದೇವರು ಇಲ್ಲ, ಪಿತೃಗಳೂ ಇಲ್ಲ. ನೀವು ಯಾವುದನ್ನು ಶ್ರೇಷ್ಠ ಧರ್ಮವೆಂದು ಯುಕ್ತಿಗಳಿಂದ ಪ್ರತಿಪಾದಿಸಿದಿರೋ ಅದು ಅನಾಗರಿಕ ಧರ್ಮ. ನಾನು ತಂದೆಯ ಮಾತಿನಂತೆ ನಡೆಯಬೇಕೇ ಹೊರತು ಭರತನ ಮಾತಿನಂತಲ್ಲ. ನನ್ನ ಪ್ರತಿಜ್ಞೆ ಸ್ಥಿರವಾಗಿದೆ. ಅಗ್ನಿ ವಾಯು ಸೋಮ ಇವರೆಲ್ಲರೂ ಸತ್ಕರ್ಮಗಳನ್ನು ಆಚರಿಸಿಯೇ ದೇವತ್ವಕ್ಕೇರಿದರು. ಪುರಂದರನು 100 ಅಶ್ವಮೇಧ ಯಾಗಗಳನ್ನು ಮಾಡಿಯೇ ದೇವೇಂದ್ರನಾದನು. ಮಹರ್ಷಿಗಳು ಉಗ್ರ ತಪಸ್ಸನ್ನು ಆಚರಿಸಿಯೇ ಸ್ವರ್ಗ ಫಲವನ್ನು ಪಡೆದರು. ನನ್ನ ತಂದೆ ಧರ್ಮಿಷ್ಠ ಎಂದು ತಿಳಿದು ಹತ್ತಿರ ಸೇರಿಸಿಕೊಂಡರಲ್ಲ, ಅದನ್ನು ನಾನು ನಿಂದಿಸುತ್ತೇನೆ. ಬುದ್ಧಿಶಾಲಿಯು ನಾಸ್ತಿಕನ ಸಹವಾಸವನ್ನು ಖಂಡಿತ ಮಾಡಬಾರದು. ನಿಮಗಿಂತ ಉತ್ತಮರಾದ ಪೂರ್ವಜರು ಸತ್ಕರ್ಮಗಳನ್ನು ಮಾಡಿ ಈ ಲೋಕದಲ್ಲಿಯೂ ಮತ್ತು ಪರಲೋಕದಲ್ಲಿಯೂ ಸುಖ ಫಲಗಳನ್ನು ಪಡೆದಿದ್ದಾರೆ. ರಾಮನು ಈ ರೀತಿ ಸಾತ್ವಿಕ ಕ್ರೋಧದಿಂದ ಹೇಳಿದ್ದನ್ನು ಕೇಳಿದ ಜಾಬಾಲಿಗಳು ಅವನನ್ನು ಸಂತೈಸುತ್ತಾ ತಮ್ಮ ಮಾತಿನ ತಥ್ಯವನ್ನು ವಿವರಿಸಲು ಉಪಕ್ರಮಿಸಿದರು. ರಾಮ, ನಾನು ನಾಸ್ತಿಕನಲ್ಲಪ್ಪ, ಆಸ್ತಿಕನೇ. ನಾನೇನು ನಾಸ್ತಿಕವಾದವನ್ನು ಸ್ಥಾಪಿಸುತ್ತಿಲ್ಲ. ಆದರೆ ಯಾವಾಗ ಆಸ್ತಿಕನಾಗಬೇಕು ಯಾವಾಗ ನಾಸ್ತಿಕನಾಗಬೇಕು ಎಂಬುದನ್ನು ವಿವೇಚಿಸಿ ಸಂದರ್ಭಾನುಸಾರ ನಾಸ್ತಿಕನೂ ಆಗುತ್ತೇನೆ, ಆಸ್ತಿಕನೂ ಆಗುತ್ತೇನೆ. ಈಗ ನಾಸ್ತಿಕನಂತೆ ಆಡುವ ಸಂದರ್ಭ ಬಂದಿದೆ. ಅನಾಯಕವಾದ ಅಯೋಧ್ಯೆಗೆ ನಿನ್ನನ್ನು ಹಿಂದಿರುಗುವಂತೆ ಮಾಡುವುದೇ ನನ್ನ ಉದ್ದೇಶ ಎಂದು ಜಾಬಾಲಿಗಳು ತಮ್ಮ ಆಲೋಚನೆಯನ್ನು ಪ್ರತಿಪಾದಿಸಿದರು. ಜೈ ಶ್ರೀರಾಮ್. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ. ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ. ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ದಂಡಕಾರಣ್ಯಕ್ಕೆ ಪೋಗಿ ಚಂಡ ದೈತ್ಯನ ಗೆಲಿದವಗೆ. ಅಂಡಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.